ಶ್ರೀ ಅಂಜನಾದೇವಿಯೈ ನಮಃ. ಮಿಥುನ ರಾಶಿ ಫೆಬ್ರವರಿ ತಿಂಗಳ ಭವಿಷ್ಯ 2026. ಎರಡು ಮನಸ್ಸಿನ ಅಸಲಿ ಬಣ್ಣ. ನಿಮ್ಮನ್ನ ಯಾರು ಮೋಸ ಮಾಡಕ್ಕೆ ಆಗಲ್ಲ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆಯನ್ನು ಮಾಡಿದ್ರೆ ನಿಮಗೆಲ್ಲ ಕಷ್ಟಗಳು ಕೂಡ ದರಿದ್ರಗಳು ಕೂಡ ಎಲ್ಲ ನಿವಾರಣೆ ಆಗುತ್ತೆ. ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ. ಬನ್ನಿ ಈ ವಿಡಿಯೋನ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಈ ವಿಡಿಯೋನ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ, ನಿಮ್ಮ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು ಮತ್ತು ಮೇಲಧಿಕಾರಿಗಳಿಂದ ಮೆಚ್ಚುಗೆಯು ಸಿಗುತ್ತದೆ. ನೀವು ಅಂದುಕೊಂಡಿರತಕ್ಕಂತಹ ಕೆಲಸದಲ್ಲಿ ಯಶಸ್ಸಾಗುತ್ತದೆ ಮತ್ತು ನೀವು ಎಲ್ಲರಿಗೂ ಕೂಡ ಅಷ್ಟೇ, ನಾನು ಅವಾಗಲೇ ಹೇಳ್ದಂಗೆ ಎರಡು ಮನಸ್ಸಿನ ಅಸಲಿ ಬಣ್ಣ. ಯಾಕೆಂದ್ರೆ ಯಾವ ವ್ಯಕ್ತಿ ನಿಮಗೆ ಒಳ್ಳೆಯದನ್ನ ಬಯಸಿದ್ನೋ ಅದೇ ವ್ಯಕ್ತಿಗಳಿಗೆ ಒಳ್ಳೆಯದನ್ನ ಮಾಡ್ತೀರಾ. ಯಾವ ವ್ಯಕ್ತಿ ನಿಮಗೆ ಕೆಟ್ಟದನ್ನ ಬಯಸಿದ್ನೋ ಅದು ಅವನಿಗೆ ಕೆಟ್ಟದನ್ನೇ ಮಾಡಬೇಕು ಅಂತ ನಿಮ್ಮ ಮನಸ್ಥಿತಿ ಇರುತ್ತೆ. ನಿಮ್ಮ ಕೆಲಸಗಳು ನೀವೇನೇ ಮಾಡಿದ್ರು ಕೂಡ ಬಹಳಷ್ಟು ಗುಪ್ತವಾಗಿರ್ತೀರಾ. ಆ ಗುಪ್ತವಾಗಿಡೋದನ್ನ ನೀವು ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕೆ ಹೋಗಲ್ಲ. ಬಹಳ ರಹಸ್ಯವಾಗಿ ನಿಮ್ಮ ಒಂದು ಸೀಕ್ರೆಟ್ಸ್ನ ನೀವು ಮೇಂಟೈನ್ ಮಾಡ್ತೀರಾ. ಅದು ನಿಮಗೆ ನಿಮ್ಮ ಕೆಲಸಕ್ಕೆ ಯಶಸ್ಸನ್ನು ತಂದುಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಮೇಲಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆ ವ್ಯಕ್ತಪಡಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ನಿಮ್ಮ ಒಂದು ಗುಣಲಕ್ಷಣ ಹೇಗಿರುತ್ತೆ ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ಅಂತ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ನೋಡಿದಾಗ, ತುಂಬಾ ಆಳವಾಗಿ ಪರಿಶೀಲಿಸುವ ಮತ್ತು ಮನೋಭಾವ ನಿಮ್ಮದು. ರಹಸ್ಯಗಳನ್ನು ಕಂಡುಹಿಡಿಯುವುದರಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತದೆ. ಆ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಇರುತ್ತದೆ ಮತ್ತು ಇದು ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ಕೂಡ ನಿಮ್ಮ ಮನಸ್ಥಿತಿ ಇದೇ ರೀತಿಯಲ್ಲಿ ಇರುತ್ತೆ. ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ, ಓಕೆನಾ. ಆದರೆ ಯಾರಿಗೂ ಕೂಡ ನೀವೇನೇ ಒಂದು ವಿಚಾರವನ್ನ ಮಾಡೋದಾಗ್ಲಿ, ಏನೇ ಒಂದು ಒಪ್ಪಂದವನ್ನ ಮಾಡೋದಾಗ್ಲಿ, ಯಾರೊಟ್ಟಿಗೂ ಕೂಡ ಅದನ್ನ ಹೇಳಲಿಕ್ಕೆ ಹೋಗಬೇಡಿ. ಹೇಳಿದ್ರೆ ನಿಮಗೆ ಬಹಳಷ್ಟು ರೀತಿಯಾದಂತಹ ತೊಂದರೆಗೆ ಅಥವಾ ಕಂಟಕಕ್ಕೆ ಸಿಲುಕುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ನಿಮ್ಮ ವ್ಯಾಪಾರಸ್ಥರಿಗೆ ಅಂದ್ರೆ ಪಾಲುದಾರಿಕೆ ವ್ಯಾಪಾರದಲ್ಲಿರುವವರು ಸ್ವಲ್ಪ ಜಾಗ್ರತೆ ಅಗತ್ಯ. ಇಲ್ಲದಿದ್ದರೆ ನಿಮ್ಮ ಒಂದು ಸಂಕಷ್ಟಕ್ಕೆ ನೀವೇ ಸಿಲುಕಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ತಿಂಗಳ ಮಧ್ಯಭಾಗದಲ್ಲಿ ಸ್ವಲ್ಪ ಬಹಳಷ್ಟು ಜಾಗೃತರಾಗಿರ್ಬೇಕಾಗತ್ತೆ. ನೀವೇನಾದ್ರೂ ಒಂಚೂರು ಎಡವಿದ್ರೂ ಕೂಡ ನಿಮ್ಮ ಸಂಕಷ್ಟಕ್ಕೆ ನಿಮ್ಮ ಗುಂಡಿಯನ್ನ ನೀವೇ ತೋಡ್ಕೊಂಡು ಬೀಳುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ನಿಮ್ಮ ಒಂದು ಕಸ್ಟಮರ್ನ ಒಂದು ಸೈಕಾಲಜಿಕಲ್ನ ಬಹಳಷ್ಟು ತಿಳ್ಕೊಂಡಿರ್ತೀರ. ಅದರಿಂದ ನಿಮ್ಮನ್ನ ಬಹಳಷ್ಟು ಎಲ್ಲರನ್ನೂ ಕೂಡ ಆಕರ್ಷಣೆಯನ್ನ ವ್ಯಕ್ತಪಡಿಸುವಂತಹ ಮನಸ್ಥಿತಿ ನಿಮ್ಮದಾಗಿರುತ್ತದೆ. ಎಲ್ಲರನ್ನೂ ಕೂಡ ಆಕರ್ಷಣೆ ಆಗುವಂತಹ ಸಾಧ್ಯತೆ ಇದೆ. ಒಂದು ವ್ಯವಹಾರಕ್ಕೆ ಹೋದ್ರೂ ಕೂಡ ಅಷ್ಟೇ ನಿಮ್ಮಂತೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಅದು ಯಾವುದೇ ವ್ಯವಹಾರ ಆಗಿದ್ರು ಕೂಡ, ನೀವು ಇನ್ ಕೇಸ್ ಒಂದು ರಾಜಕೀಯ ವ್ಯಕ್ತಿಗಳಾಗಿದ್ರು ಕೂಡ ಅಷ್ಟೇ, ಒಂದು ಒಳ್ಳೆ ಸ್ಥಾನ ಮಾನ ಗೌರವ ಕೂಡ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರವನ್ನು ಹುಡುಕಿ, ನಿಮ್ಮ ವ್ಯಾಪಾರಕ್ಕೆ ನೀವೇ ಪರಿಹಾರವನ್ನು ಹುಡುಕಿ, ಅದನ್ನ ಸರಿಯಾದ ರೀತಿಯಲ್ಲಿ ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕಿ ಅದನ್ನ ಯಶಸ್ವಿ ಉದ್ಯಮಿ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಹಣಕಾಸು ನೋಡಿ. ಹೂಡಿಕೆಯ ಮುನ್ನ ಚೆನ್ನಾಗಿ ಯೋಚಿಸಿ ನಿರ್ಧಾರವನ್ನ ಮಾಡಿ. ಹಳೆಯ ಬಾಕಿ ಹಳೆಯ ಸಾಲಗಳೆಲ್ಲ ಮುಕ್ತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಪೂರ್ಣ ವಿಶ್ವಾಸವಿಲ್ಲದೆ ಯಾರೊಟ್ಟಿಗೂ ಕೂಡ ಹಣದ ವ್ಯವಹಾರವನ್ನ ಮಾಡಲಿಕ್ಕೆ ಹೋದ್ರೆ ಬಹಳಷ್ಟು ತೊಂದರೆಗಳು ಕೂಡ ಸಿಲುಕಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಣದ ವಿಷಯಕ್ಕೋಸ್ಕರ ಸ್ವಲ್ಪ ಕುಟುಂಬದ ನಡುವೆ ಸ್ವಲ್ಪ ಕಲಹಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಅದರಿಂದ ಸ್ವಲ್ಪ ಜಾಗೃತರಾಗಿರಿ ಹಣದ ವ್ಯವಹಾರವನ್ನ ಮಾಡಬೇಕಾದ್ರೆ, ಅಥವಾ ನಿಮ್ಮ ಸ್ನೇಹಿತರೊಟ್ಟಿಗೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ನಿಮ್ಮ ವೈವಾಹಿಕ ಜೀವನ ನೋಡಿ. ಸಣ್ಣ ವಿಷಯಕ್ಕೆ ಜಗಳ ಮಾಡದೆ ಶಾಂತವಾಗಿ ಮಾತನಾಡಿದರೆ ನಿಮ್ಮ ಸಂಬಂಧ ಬಲವಾಗಿರುತ್ತದೆ. ಮೂರನೇ ವ್ಯಕ್ತಿಯ ಪ್ರವೇಶ ಅನ್ನೋದು ಬರೋದಿಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ನಿಮ್ಮ ಪತ್ನಿಯಿಂದ ನಿಮಗೆ ಯಶಸ್ಸಿದೆ. ಇನ್ ಕೇಸ್ ನಿಮ್ಮ ಪತ್ನಿ ಏನಾದರೂ ಮಿಥುನ ರಾಶಿಯವರಾಗಿದ್ದರೆ ಅಂಥವರಿಂದ ಸಾಕಷ್ಟು ರೀತಿಯಾದಂತಹ ಲಾಭದಾಯಕವಾಗಿ ಇದೆ. ಯಾವುದೇ ರೀತಿಯಾದಂತಹ ತೊಂದರೆ ಅಡ್ಡಿ ಆತಂಕಗಳು ಇಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಪತ್ನಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸುವುದು ಉತ್ತಮ. ಮತ್ತು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಇಲ್ಲದಿದ್ದರೆ ಸ್ವಲ್ಪ ತೊಂದರೆ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ
ಮೋಸಕ್ಕೆ ಸಿಲುಕಿಸಿ ಏನೋ ಒಂದು ಕಂಟಕಕ್ಕೆ ಮಾಡಿ ಅಪಮಾನ ಮಾಡಿದ್ರು ಕೂಡ, ಮಾಡಬೇಕಂತ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ನಿಮ್ಮ ಸಿಕ್ಸ್ ಸೆನ್ಸ್ ಹೇಳ್ತಾ ಇರುತ್ತೆ ನೀನು ಎಲ್ಲೋ ನಿನಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಹೇಳ್ತಾ ಇರುತ್ತೆ. ಆವಾಗಲೇ ನೀವು ಜಾಗೃತರಾಗಿದ್ದರೆ ನಿಮ್ಮನ್ನು ಯಾರೂ ಕೂಡ ಮೋಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ಪ್ರೇಮ ಬಾಂಧವ್ಯ, ಹಳೆಯ ಪ್ರೀತಿ ಮತ್ತೆ ಸಂಪರ್ಕಕ್ಕೆ ಬರುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಸಂಪರ್ಕಕ್ಕೆ, ನಿಮ್ಮ ಬಾಂಧವ್ಯಕ್ಕೆ ಮೂರನೇ ವ್ಯಕ್ತಿಗಳ ಕೈವಾಡ ಅನ್ನೋದೇ ಬರೋದೇ ಇಲ್ಲ. ಮತ್ತು ಯಾರ ಹಳೆಯ ಸಂಪರ್ಕವನ್ನು ಬ್ರೇಕಪ್ ಆಗಿ ಅವರು ನಿಮ್ಮನ್ನು ಬೇಡ ಅಂತ ಹೇಳಿ ಅವರು ನಿಮ್ಮೊಟ್ಟಿಗೆ ಜಗಳ ಆಡಿ ಚೀಮಾರಿ ಹಾಕಿ ಬಿಟ್ಟು ಹೋದ ನಂತರವೂ ಕೂಡ 2-3 ವರ್ಷ ಆದಮೇಲೆ ಆ ಸಂಪರ್ಕವನ್ನೇ ಮರ್ತೋಗ್ಬಿಟ್ಟಿರ್ತೀರ. ತಿರ್ಗಾ ಯಾವುದೋ ಒಂದು ಕನೆಕ್ಷನಿಂದ, ಯಾವುದೋ ಒಂದು ಇವೆಂಟ್ಗೆ ಹೋದಾಗಲೋ ಅಥವಾ ಯಾವುದೋ ಒಂದು ಪಾರ್ಟಿಗೆ ಹೋದಾಗಲೋ ಅಥವಾ ಯಾವುದೋ ಒಂದು ಸಮಾರಂಭಕ್ಕೆ ಹೋದಾಗೋ ನಿಮಗೆ ನಿಮ್ಮ ಒಂದು ಬಾಂಧವ್ಯ, ಹಳೆಯ ಸಂಪರ್ಕ ಬೆಳೆಯುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಒಂದು ಆರೋಗ್ಯದ ಸ್ಥಿತಿಯನ್ನು ನೋಡೋಣ ಬನ್ನಿ. ನೋಡಿ, ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು, ಸ್ವಲ್ಪ ಜಾಗೃತರಾಗಿ ಇರಬೇಕು. ಶೀತ ಮತ್ತು ಕೆಮ್ಮು ಏನಾದರೂ ಸ್ವಲ್ಪ ಇದ್ದರೆ ಸ್ವಲ್ಪ ಅದನ್ನು ಆದಷ್ಟು ವೈದ್ಯಕೀಯ ಸಲಹೆಯನ್ನು ಪಡೆದುಕೊಂಡು ಹೋದರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಒಳ್ಳೆಯದು. ಇಷ್ಟು. ಇನ್ನು ಆದಷ್ಟು ನಿಮಗೇನೇ ಒಂದು ಕಷ್ಟಗಳು ಬಂದರೂ ಕೂಡ ಬುಧಾಯ ನಮಃ ಅಂತ ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ನಿಮ್ಮ ಎಲ್ಲ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಮತ್ತು ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ. ಗುರು ರಾಘವೇಂದ್ರ ಸ್ವಾಮಿಯನ್ನ ಆರಾಧನೆಯನ್ನ ಮಾಡಿ. ಒಳ್ಳೆಯದಾಗ್ಲಿ. ಹರಿ ಓಂ.